ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಸಕಲ ಸಜ್ಜನರಲ್ಲಿ ಇನ್ನೊಂದು ಸೂಚನೆ, ನಾವು ಮಾಡಿದ ಪಾಪಗಳಲ್ಲದೆ ನಮಗೆ ದುಃಖಗಳು ಬರೋದಿಲ್ಲ. ಈ ಜನ್ಮದಲ್ಲಿಯೂ ಪಾಪಗಳನ್ನು ಸಾಕಷ್ಟು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ಜನ್ಮಾಂತರದಲ್ಲಿ ಮಾಡಿದ ಪಾಪಗಳೂ ಇವೆ. ಪಾಪಗಳೆಲ್ಲ ನಾನಾ ವಿಧವಾದ ರೋಗಗಳ ದುಃಖಗಳ ರೂಪದಲ್ಲಿ ಬಂದು ನಮಗೆ ಎದುರು ನಿಲ್ತವೆ ಎನ್ನುವುದು ಸತ್ಯ. ಹಾಗಾದರೆ ಅಂತಹ ಪಾಪಗಳ ಪರಿಹಾರಕ್ಕಾಗಿಯೇ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀರಿ, ಜಪ ಪಾರಾಯಣಗಳನ್ನು ಮಾಡ್ತಾ ಇದ್ದೀರಿ. ಅದು ದೊಡ್ಡ ಪ್ರಾಯಶ್ಚಿತ್ತ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಪ್ರಾಯಶ್ಚಿತ್ತಾನ್ಯಶೇಷ ಅಶೇಷಾಣಿ ಜಪ ತಪಃ ಕರ್ಮಾತ್ಮಿಕಾನಿ ವೈ ಯಾನಿ ತೇಷಾಂ ಅಶೇಷಾಣಾಂ ಕೃಷ್ಣಾನುಸ್ಮರಣಂ ಪರಂ. ಎಲ್ಲ ಪ್ರಾಯಶ್ಚಿತ್ತಗಳಲ್ಲಿ ಶ್ರೇಷ್ಠವಾದಂಥದ್ದು ಶ್ರೀಕೃಷ್ಣನ ಸ್ಮರಣೆ, ಭಗವಂತನ ಸ್ಮರಣೆ, ವಿವಾದವಿಲ್ಲ. ಅದರ ಜೊತೆಗೆ ಇನ್ನೊಂದು ಅತ್ಯಂತ ಶ್ರೇಷ್ಠವಾದದ್ದು, ಸಕಲ ಪುರಾಣಗಳಲ್ಲಿ ಹೇಳಿದ್ದು, ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದಾಚಾರ್ಯರು ಆ ಎಲ್ಲ ಪುರಾಣ ವಚನಗಳ ಸಂಗ್ರಹವನ್ನು ಮಾಡಿ ತಿಳಿಸಿಕೊಟ್ಟದ್ದು. ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅಂದರೆ ಏಕಾದಶಿಯ ಉಪವಾಸ. ಹತ್ತಿರ ಬಂತು ಏಕಾದಶಿಯ ಉಪವಾಸ. ನೀವೆಲ್ಲ ಅನೇಕ ಭಗವದ್ಭಕ್ತರು ಈಗಾಗಲೇ ಏಕಾದಶಿಯ ಉಪವಾಸವನ್ನು ಮಾಡುವವರೇ ಇದ್ದೀರಿ. ಭಗವಂತನ ಕೃಪೆಯಿಂದ ಅವರೆಲ್ಲರಿಗೆ ವಿಶೇಷವಾದ ಅಭಿನಂದನೆಗಳು, ದೇವರ ಅನುಗ್ರಹವಾಗಲಿ ಎಂಬ ಪ್ರಾರ್ಥನೆಗಳು. ಜೊತೆಗೆ ಯಾರು ಏಕಾದಶಿಯ ಉಪವಾಸವನ್ನು ಈಗಾಗಲೇ ಮಾಡ್ತಾ ಇಲ್ಲ ಅವರೆಲ್ಲರೂ ಕೂಡ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳಿಗ ಪ್ರಾಯಶ್ಚಿತ್ತ ರೂಪವಾಗಿ, ಈ ಜನ್ಮದಲ್ಲಿ ಮಾಡಿದ ಪಾಪಗಳ ಪ್ರಾಯಶ್ಚಿತ್ತ ರೂಪವಾಗಿಯೂ ಕೂಡ ಈ ಎಲ್ಲ ಜಪಪಾರಾಯಣಾದಿಗಳ ಜೊತೆಗೆ ತಪಸ್ಸಿನ ರೂಪದಲ್ಲಿ ಈ ಏಕಾದಶಿಯ ಉಪವಾಸವನ್ನು ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಿ ಭಕ್ತಿಯಿಂದ ಏಕಾದಶಿಯ ಉಪವಾಸವನ್ನು ಮಾಡಿ. ಪುರಾಣಗಳು ಹೇಳ್ತವೆ, ಅನೇಕ ಜ್ಞಾನಿಗಳು ಹೇಳ್ತಾರೆ, ಶ್ರೀಮದ್ ಆಚಾರ್ಯರು ಸಕಲ ಪುರಾಣಗಳ ಉದಾಹರಣೆಯನ್ನು ಮಾಡಿ ನಿರ್ಣಯ ಮಾಡಿ ತಿಳಿಸ್ತಾರೆ. ದಾಸರೆಲ್ಲ ಹೇಳಿದ್ದಾರೆ, ಎಂಥೆಂತಹ ಪಾಪಗಳಿದ್ದರೂ ಕೂಡ ಏಕಾದಶಿಯ ಉಪವಾಸದಿಂದ ಅವುಗಳೆಲ್ಲ ದೂರವಾಗ್ತವೆ ಅಂತ. ಏನೂ ಮಾಡದೆ ಮನೆಯಲ್ಲಿ ಕುಳಿತರೂ ಮಾಡಬಾರದ ಎಲ್ಲ ಕೃತ್ಯಗಳನ್ನು ಮಾಡಿದರೆ ಏನು ಪಾಪಗಳೋ ಆ ಪಾಪ ಬರ್ತವೆ ಏಕಾದಶಿ ತಿಂದರೆ. ಏಕಾದಶಿ ಉಪವಾಸ ಮಾಡಿದರೆ ಯಾವ ಪುಣ್ಯ ಕಾರ್ಯಗಳನ್ನು ಮಾಡುವುದಕ್ಕೆ ಎಲ್ಲಿ ಹೋಗದಿದ್ದರೂ, ತೀರ್ಥಯಾತ್ರೆ ಮಾಡದಿದ್ದರೂ, ಯಜ್ಞಯಾಗಾದಿಗಳನ್ನು ಮಾಡದಿದ್ದರೂ, ದಾನ ಧರ್ಮಗಳನ್ನು ಮಾಡದೇ ಇದ್ದರೂ ಕುಳಿತಲ್ಲಿಯೇ ಎಲ್ಲ ಪುಣ್ಯಗಳೂ ಬರ್ತದೆ. ನ ಕಾಶಿ ನ ಗಯಾ ಗಂಗಾ. ಕಾಶಿ, ಗಯಾ ಮೊದಲಾದ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡಿದ ಫಲ ಏಕಾದಶಿಯ ಉಪವಾಸದಿಂದ ಬರ್ತದೆ. ಮಾಡದಿದ್ದರೆ ಬ್ರಹ್ಮಹತ್ಯ, ಭ್ರೂಣಹತ್ಯ, ಸ್ತ್ರೀಹತ್ಯ, ಮಾತೃಗಮನ, ಗೋಮಾಂಸ ಭಕ್ಷಣ ಮಾಡಿದ ಎಲ್ಲ ಪಾಪಗಳು ಕೂಡ ಏಕಾದಶಿ ದಿವಸ ತಿನ್ನೋದರಿಂದ ಬರುತ್ತೆ. ಹಾಗಾದರೆ ತಿಂದರೆ ಇಷ್ಟು ಪಾಪ, ಉಪವಾಸ ಮಾಡಿದರೆ ಅಷ್ಟು ಪುಣ್ಯ. ಪುಣ್ಯ ಅಷ್ಟೇ ಅಲ್ಲ, ಮಾಡಿದ ಎಲ್ಲ ಪಾಪಗಳು ಭಸ್ಮವಾಗ್ತವೆ ಅಂತ ಅಷ್ಟು ಶ್ರೀಮದಾಚಾರ್ಯರು ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಏಕಾದಶಿಯ ಉಪವಾಸವನ್ನು ಮಾಡಿ ಅದರಿಂದ ಭಗವಂತನ ಪರಿಪೂರ್ಣವಾದ ರಕ್ಷಣೆಯನ್ನು ಪಡೆದ
ಅಂಬರೀಷ ಮಹಾರಾಜನ ಕಥೆಯನ್ನು ಶ್ರೀಮದ್ಭಾಗವತದ ನವಮಸ್ಕಂಧದಲ್ಲಿ ವರ್ಣನೆ ಮಾಡ್ತಾರೆ. ಸ್ವತಃ ಜಗತ್ತಿನ ಸಂಹಾರ ಮಾಡುವಂತಹ ಮಹಾಶಕ್ತಿ ಇರುವ ದುರ್ವಾಸರೆ ಬಂದು ಅಂಬರೀಷನನ್ನು ಕೃತ್ಯ ನಿರ್ಮಾಣ ಮಾಡಿ ಸುಟ್ಟು ಬೂದಿ ಮಾಡಬೇಕು ಅಂತಾದರೆ ಬೂದಿ ಮಾಡಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಏಕಾದಶಿಯ ಉಪವಾಸ ಮಾಡಿದ ಅವನ ಪುಣ್ಯದಿಂದ ಪ್ರಸನ್ನನಾದ ಭಗವಂತ ಸುದರ್ಶನ ಚಕ್ರದಿಂದ ಆ ಅಂಬರೀಷನ ರಕ್ಷಣೆಯನ್ನು ಮಾಡಿದ. ಕೃತ್ಯ ಬಂದು ಅವನನ್ನು ಸುಡಬೇಕು, ಭಸ್ಮ ಮಾಡಬೇಕು ಅಂದರೂ ಆಗಲಿಲ್ಲ ಅಂತ. ಹಾಗೆ ಈ ನಾನಾ ವಿಧವಾಗಿರತಕ್ಕಂತಹ ರೋಗಾಣುಗಳು, ವೈರಸ್ಸುಗಳು ಇವುಗಳೆಲ್ಲ ಬಂದು ಮನುಷ್ಯನನ್ನು ಹಾಳು ಮಾಡಬೇಕು, ಅವನ ಜೀವನವನ್ನು ನಾಶ ಮಾಡಬೇಕು ಅಂತ ಬಂದರೂ ಕೂಡ ಆ ಭಗವಂತನ ಸುದರ್ಶನದ ರಕ್ಷಣೆ ನಮಗೆಲ್ಲ ಇರಬೇಕು. ಅದಿರಬೇಕು ಅಂತಾದರೆ ಏಕಾದಶಿಯ ಉಪವಾಸದಿಂದ ಆ ಭಗವಂತನನ್ನು ನಾವು ಸಂತೋಷಪಡಿಸಿದರೆ ಪರಮಾತ್ಮನ ಕೃಪೆಯಿಂದ ನಮಗೆ ಎಲ್ಲ ರೀತಿಯ ಪಾಪಗಳು ದೂರ ಆಗಿ ಪಾಪಗಳ ಮೂಲಕವಾಗಿ ಬರುವಂತಹ ಈ ಆಪತ್ತುಗಳು ದೂರ ಆಗುವುದರಲ್ಲಿ ಯಾವ ಸಂಶಯವಿಲ್ಲ. ಎಲ್ಲ ಭಗವದ್ಭಕ್ತರು ಕೂಡ ಯಾವುದೇ ವಿಭೇದ ಇಲ್ಲದೇ ಇದ್ದಂತೆ, ಯಾವ ಜಾತಿಯ ಲಿಂಗದ ವರ್ಗದ ಭೇದವಿಲ್ಲದಂತೆ ಸಕಲ ಸಜ್ಜನರು ಸಕಲ ಭಗವದ್ಭಕ್ತರು ಕೂಡ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತದ ರೂಪದಲ್ಲಿ ಸಂಕಲ್ಪಪೂರ್ವಕವಾಗಿ ಭಗವಂತನ ಪ್ರೀತಿಗಾಗಿ ಏಕಾದಶಿಯ ಉಪವಾಸವನ್ನು ಮಾಡಿ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ, ಪಾಪಗಳನ್ನು ಕಳೆದುಕೊಳ್ಳೋಣ, ರೋಗಗಳನ್ನು ದೂರ ಮಾಡಿಕೊಳ್ಳೋಣ. ಮುಂದೂ ಇದೇ ರೀತಿ ದೇವರ ಕೃಪೆ ಅನುಗ್ರಹ ನಿರಂತರವಾಗಿ ನಮ್ಮ ಮೇಲೆ ಇರಲಿ ಅಂತ ಉತ್ತಮವಾದ ಸಂಕಲ್ಪದಿಂದ ಏಕಾದಶಿಯ ಉಪವಾಸದ ಈ ತಪಸ್ಸನ್ನು ಮುಂದುವರೆಸೋಣ. ಪ್ರಾಚೀನ ಯುಗದಲ್ಲಿ ಹಿಂದಿನ ಋಷಿಗಳು, ಮುನಿಗಳು, ರಾಜರು, ಮಹಾನುಭಾವರು ಆ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ದೊಡ್ಡ ದೊಡ್ಡ ತಪಸ್ಸುಗಳನ್ನು ಮಾಡ್ತಾ ಇದ್ದರು. ಆ ಯೋಗ್ಯತೆ ನಮಗಿಲ್ಲ. ಈ ಒಂದು ಸಣ್ಣ ತಪಸ್ಸನ್ನಾದರೂ ಮಾಡಿ ಭಗವಂತನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡಿ ಪಾಪ ಮುಕ್ತರಾಗಿ ಪುಣ್ಯವಂತರಾಗಿ ಭಾಗ್ಯವಂತರಾಗಿ ದೇವರ ಕೃಪೆಯನ್ನು ಪಡೆಯೋಣ. ಜೈ ಶ್ರೀರಾಮ್.